ಬಂಗಾರಪ್ಪಾಜಿಯವರು ನಿಮ್ಮ ಸೇವೆಯನ್ನ ಮಾಡಿದ್ರು. ಇವತ್ತು ಮತ್ತೆ ನಾ ಮಾಡ್ತೀನಿ ಅಂತೇಳಿ ಅಂಗಲಾಚಿ ಇವತ್ತು ನಿಮಗೆ ಬೇಡ ಏನು ನಿಮ್ಮ ಸಹಕಾರವನ್ನ ಬೇಡಲಿಕ್ಕೆ ಬಂದಿರತಕ್ಕಂಥ ಬಂಗಾರಪ್ಪಾಜಿಯವರ ಸುಪುತ್ರಿ ನನ್ನ ಅಕ್ಕ ಆಗಿರ್ತಕ್ಕಂಥ ಗೀತಕ್ಕವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಗೌರವನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನಾನು ನೇರವಾಗಿ ವಿಚಾರಕ್ಕೆ ಬರ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನು ಆದಮೇಲೆ ಕೆಲವರು ಇನ್ನೊಂದು 4-5 ಜನರು ಭಾಷಣ ಮಾಡ್ತಾರೆ. ನಾವು ಕಾರವಾರಕ್ಕೆ ಹೋಗ್ಬೇಕು. ಅದರೊಳಗೆ ಭಾಳ ಇತಿಮಿತಿ ಇದೆ, ಸಮಯ ಜಾಸ್ತಿ ಇಲ್ಲ. ನೀವೆಲ್ಲ ತುಂಬ ಮೆರವಣಿಗೆ ಸ್ವಲ್ಪ ಜಾಸ್ತಿ ಮಾಡಿದ್ರಿ. ನಾನು ಇವತ್ತು ಯಾರ್ಯಾರು ಮೆರವಣಿಗೆಯಲ್ಲಿ ನೀವು ಪಾಲ್ಗೊಂಡಿದ್ರಿ ಒಬ್ಬೊಬ್ರಿಗೂ ಕೂಡ ನಾನು ಕೈ ಮುಗಿದು ನಿಮಗೆ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಎಲ್ಲೋ ಒಂದು ರೀತಿಯಲ್ಲಿ ಸೋಲಾಗಿರ್ಬೋದು ಶಿಕಾರಿಪುರದಲ್ಲಿ, ಇನ್ನು ಮುಂದೆ ಸೋಲಾಗಲ್ಲ ಅಂಥೇಳಿ ಇವತ್ತು ತೋರಿಸ್ಕೊಟ್ಟಿದ್ದೀರ, ಅದು ಒಂದು ಕಡೆಗೆ ಇರಲಿ. ಆದರೆ ಯಾವತ್ತೂ ಕೂಡ ನಿಮ್ಮ ಸಂಘಟನೆ, ನಿಮ್ಮ ಸಹಕಾರ ಯಾರ್ದೋ ದಬ್ಬಾಳಿಕೆಗೆ, ಅಧಿಕಾರದ ದಬ್ಬಾಳಿಕೆಗೆ ಶಿಕಾರಿಪುರದಲ್ಲಿ ಗಂಡಸಿ ಯಾವತ್ತೂ ಕೂಡ ನೀವು ತಲೆ ಬಾಗಿಸಿಲ್ಲ ಅನ್ನೋದಕ್ಕೆ ಇವತ್ತು ಕೂಡ ಉದಾಹರಣೆ. ಮುಂಚೆನೂ ಕೂಡ ನೀವು ತೋರಿಸ್ಕೊಂಡು ಬಂದಿದ್ದೀರಿ. ಮಾಡಬಾರ್ದು. ಬಂಗಾರಪ್ಪಾಜಿಯವರು ಧ್ವನಿ ಆಗಿದ್ರು. ಇವತ್ತು ನಿಮಗೆ ಮಾತಾಡೋಕ್ಕಿಂತ ಮುಂಚೆ ಒಂದು ವಿಚಾರವನ್ನ ಜ್ಞಾಪಿಸ್ಲಿಕ್ಕೆ ಬಯಸ್ತೇನೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ, ಮನುಷ್ಯ ಆದ್ಮೇಲೆ ಮನುಷ್ಯತ್ವದ ಒಂದು ಭಾವನೆಗಳನ್ನ ಎಷ್ಟೊಂದು ಸತಿ ನಿಮಗೆ ಸಹಕಾರ ಮಾಡಿರ್ತಾರೆ ಕೆಲವರು ನಿಮ್ಮ ಜೀವನದಲ್ಲಿ, ನಿಮಗೆ ಗೊತ್ತೇ ಇರಲ್ಲ ನಿಮಗೆ ಅವರು ಸಹಕಾರ ಮಾಡಿರ್ತಾರೆ ಅಂತ ಹೇಳಿ. ಅದರಲ್ಲಿ ವಿಶೇಷವಾಗಿ ಬರಗಾಲ 2002-2003 ಕರೆಕ್ಟಾ? 2001-2003 ಆ ಸಂದರ್ಭದಲ್ಲಿ ಬಂಗಾರಪ್ಪಾಜಿಯವ್ರ ಚಿಂತನೆ ಹೆಂಗೆ ಅಂದ್ರೆ, ನಿಮ್ಮ ನಾಯಕರು ಬಂಗಾರಪ್ಪಾಜಿಯವ್ರ ಚಿಂತನೆ, ನಮ್ಮ ಬಡವರು ಹೊಟ್ಟೆಗೆ ಅನ್ನ ಇಲ್ಲ, ಏನು ಮಾಡಬೇಕು? ಅವ್ರು ಗೆಲ್ಸಿದ್ದು ಯಾವಾಗಲೂ ಸೊರಬದವ್ರು ಇರ್ಬೋದು, ಆದರೆ ಇಡೀ ಶಿವಮೊಗ್ಗ ಜಿಲ್ಲೆ ಜನರನ್ನು ಯಾವತ್ತೂ ಕೂಡ ಮರೀಲಿಲ್ಲ ಅವ್ರು ಎಲ್ಲೋ ಒಂದು ರೀತಿಯಲ್ಲಿ. ಅದರಲ್ಲೂ ವಿಶೇಷವಾಗಿ ಬಂಗಾರಪ್ಪಾಜಿಯವ್ರಿಗೆ ಸೊರಬ ಒಂದು ಕಣ್ಣಾದರೆ ಇನ್ನೊಂದು ಕಣ್ಣು ಏನು ಅಂತ ಹೇಳಿದರೆ ಶಿಕಾರಿಪುರ ಅಂತ ನಿಟ್ಟಿನಲ್ಲಿ ಈ ಕಡೆ ಭಾಗದಲ್ಲಿ ಬಂದ್ಕೊಂಡಿದ್ದಾರೆ. ಇವತ್ತು ನನ್ನ ತಂದೆ ಬಂಗಾರಪ್ಪಾಜಿಯವರು ಇಲ್ಲ. ಇವತ್ತು ಯಾವ ಧೈರ್ಯದ ಮೇಲೆ ಬರ್ತೀವಿ ಗೊತ್ತಾ? ನಾನು, ಗೀತಕ್ಕವರು, ಎಲ್ಲ ನಮ್ಮ ಮುಖಂಡರು. ಇವತ್ತು ಬಂಗಾರಪ್ಪಾಜಿಯವರು ಒಬ್ಬರನ್ನ ನಾವು ಕಳ್ಕೊಂಡಿರ್ಬೋದು, ಆದರೆ ಲಕ್ಷಾಂತರ ಬಂಗಾರಪ್ಪಾಜಿಯವರು ನಿಮ್ಮಂಥವ್ರನ್ನ ಇವತ್ತು ಕೊಟ್ಟಿದ್ದಾರೆ. ಆ ವಿಶ್ವಾಸದ ಮೇಲೆ ನಾವು ಯಾವತ್ತೂ ಕೂಡ ಬರ್ತೀವಿ. ಅದು ಶಿಕಾರಿಪುರದಲ್ಲಿ 2002ರಲ್ಲಿ ನಿಮಗೆಲ್ಲ ಬರಗಾಲ ಇತ್ತು. ಸರ್ಕಾರಗಳು ಕೂಡ ಯೋಚನೆ ಮಾಡೋಕ್ಕಾಗಲಿಲ್ಲ, ಕಷ್ಟ. ಬಿತ್ತನೆಗೆ ಬೀಜ ಇಲ್ಲ, ಹೌದಾ? ಅಕ್ಕಿ ಭತ್ತ ಬಂದು, ಹೌದಾ? ಮನೆಗೆ ಬಂದು, ಹೌದಾ? ಯಾರ್ಯಾರಿಗೆ ಅಕ್ಕಿ ಎಲ್ಲ ಬಂಗಾರಪ್ಪ ಅವ್ರ ಮನೆಯಿಂದ ಬಂದಿದೆ ಕೈ ಎತ್ತರಿ ನೋಡೋಣ. ಇವತ್ತು ಕೂಡ ನೀವು ನೆನೆಸ್ಕೊಳ್ತೀರ, ಹೌದಾ? ಆ ಸಂದರ್ಭದಲ್ಲಿ ಬರೀ ಸೊರಬಕ್ಕೆ ಮಾತ್ರ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡ್ತಾರೆ ಬಂಗಾರಪ್ಪಾಜಿಯವರು. ಅದಾದ್ಮೇಲೆ ಈ ಕಡೆ ಭಾಗದ ಶಿಕಾರಿಪುರ ನಮ್ಮ ಫಕೀರಪ್ಪ ಅವರು, ಆ ಸಂದರ್ಭದಲ್ಲಿ ಬೇರೆ ಬೇರೆ ಮುಖಂಡರು ಅವರೆಲ್ಲರೂ ಹೇಳ್ತಾರೆ, ಇಲ್ಲ ಸರ್, ಶಿಕಾರಿಪುರದಲ್ಲೂ ಭಾಳ ಬಡತನ ಇದೆ, ಶಿರಾಳಕೊಪ್ಪಕ್ಕೆ ಕೊಡೋಣ ಅಂತಾರೆ. ಅದಾದ್ಮೇಲೆ ಸೊರಬ, ಆನ್ವಟ್ಟಿ, ಶಿರಾಳಕೊಪ್ಪ, ಶಿಕಾರಿಪುರ, ಆಯ್ನೂರು ಇಂಥಲ್ಲೆಲ್ಲ ಸಾವಿರಾರು ಟ್ರಕ್ ಲೋಡನ್ನ ಮನೆ ಕೂಡ ಅಕ್ಕಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಅದಾದ್ಮೇಲೆ ಬಂಗಾರಪ್ಪಾಜಿಯವರು ನೀವು ಇಲ್ಲೆಲ್ಲ ಸ್ವಾಗತ ಮಾಡ್ತಾ ಇದ್ದೀರಿ. ಆ ಸ್ವಾಗತ ಮಾಡ್ಬೇಕಾದ್ರೆ ಜೋಳದ ಬೀಜ ಎಲ್ಲ ಕೊಟ್ಟಿದ್ರಲ್ಲ, ಕಾರ್ಗಿಲ್ ಅಂತ, ಕರೆಕ್ಟಾ? ಕಾರ್ಗಿಲ್ ಅಂತ ಒಂದು ನನಗೆ ನೆನಪಿದೆ. ಅದು ಜಾಸ್ತಿ ಮಳೆ ಆದ್ರೂ ಹಾಳಾಗಲ್ಲ, ಜಾಸ್ತಿ ನೀರಿಲ್ಲ ಅಂದ್ರೂ ಹಾಳಾಗಲ್ಲ. ಕರೆಕ್ಟಾ ಶಂಕರಣ್ಣ? ಕರೆಕ್ಟ್ ಶಂಕರಣ್ಣ, ಎಲ್ಲ ಮೇಲೆ ಬರ್ಬೇಕಾಗಿತ್ತು, ಯಾಕಲ್ಲೇ ಕೂತ್ಕೊಬಿಟ್ರಿ ನೀವು. ಇವತ್ತು ನಾನು ಯಾಕೆ ಇದನ್ನ ನೆನಪು ಮಾಡ್ತಾ ಇದ್ದೀನಿ ಅಂದ್ರೆ, ನಮ್ಮ ತಂದೆಯವರು ಇಲ್ಲಿ ಬಂದಾಗ ಸ್ವಾಗತ ಮಾಡ್ತಾ ಇದ್ರಿ. ಗೀತಕ್ಕ ಮಾಮ ಅಂದ್ರೆ ನಮ್ಮ ತಂದೆಯವ್ರಿಗೆ ನಾವೆಲ್ಲ ಮಾಮ ಅಂತ ಕರಿತಾ ಇದ್ವಿ. ನಾವು ಅಪ್ಪ ಅಂದ್ರೆ ನಮ್ಮ ಅಪ್ಪವ್ರು ಹೊಡೆಯೋರು ನಮಗೆ ಸರಿಗೆ. ಯಾಕೆಂದ್ರೆ ಚಿಕ್ಕ ಮಕ್ಕಳಿದ್ದಾಗ ನಮ್ಮ ಅಣ್ಣ ತಮ್ಮಂದ್ರು ಬೇರೆಯವರೆಲ್ಲ ಇದ್ದಾಗ ಮಾವ ಅನ್ನೋರು, ನಾವು ಮಾಮ ಅಂತ ಇದ್ವಿ. ಇದು ನಮ್ಮ ತಂದೆಯವರು ಇಲ್ಲಿ ಬಂದಾಗ ಅವರಿಗೆ ಹೂವಿನ ಹಾರ ಹಾಕಲಿಲ್ಲ, ನಿಲ್ಲಿಸ್ಬಿಟ್ರು. ಅವರಿಗೆ ಅವ್ರು ಬೆಳೆದಿರ್ತಕ್ಕಂಥ ಜೋಳದ ಹಾರವನ್ನ ಹಾಕಿರ್ತಕ್ಕಂಥ ಒಂದು ಪುಣ್ಯದ ಕ್ಷೇತ್ರ ಇವತ್ತು ನನಗೆ ನೆನಪಿದೆ. ನೀವೇನು ಬೆಳೆಯನ್ನ ಬೆಳೆದ್ರಿ, ಆ ಜೋಳದ ಆ ಬೀಜವನ್ನ ಏನು ಬಂಗಾರಪ್ಪಾಜಿಯವ್ರು ಕೊಟ್ಟರು, ಆ ಬೆಳೆಯಲ್ಲಿ ಬಂದು ನೀವು ಹೇಳಿದ್ರಿ, ಇಲ್ಲ ಸರ್ ನೀವೇ ಕೊಟ್ಟಿರೋದಕ್ಕೆ ಇವತ್ತು ಅನ್ನ ತಿಂತಾ ಇದೀವಿ ಅಂತ ಗೌರವನ್ನ ಬಂಗಾರಪ್ಪಾಜಿಯವ್ರಿಗೆ ಕೊಟ್ರಿ. ಅಂತ ಬಂಗಾರಪ್ಪಾಜಿಯವ್ರನ್ನ ನಾವೆಲ್ಲ ಸೋಲನ್ನು ಕಾಣಬೇಕಾಯ್ತು 2009. ಕರೆಕ್ಟಾ? ಆ ಸೋಲು ಒಪ್ಕೊಳಕ್ಕಾಗ್ತದ ನಿಮಗೆ? ಹೊಟ್ಟೆಗೆ ಅನ್ನ ಕೊಟ್ಟವ್ರನ್ನ ಸೋಲಿಸಿ ನಾವು ಕಳಿಸಿದೀವಲ್ಲ, ಇದು ನ್ಯಾಯನಾ? ಹೇಳ್ರಿ ನೋಡೋಣ. ಅವ್ರು ಏನ್ ತಪ್ಪು ಮಾಡಿದ್ರು?
ಸೇಡ್ ಬೇಡ, ನನಗೆ ನಿಮ್ಮ ಸಹಕಾರ ಬೇಕು. ಬಂಗಾರಪ್ಪಾಜಿಯವರು ಯಾವತ್ತೂ ಕೂಡ ಜೀವಂತವಾಗಿರ್ತಾರೆ. ಯಾವ್ದ್ರಲ್ಲಿ ಅಂತ ಹೇಳಿದ್ರೆ, ಇವತ್ತು ಕೂಡ ಆಶ್ರಯ ಮನೆಗಳಲ್ಲಿ ಇವತ್ತು ಬಂಗಾರಪ್ಪಾಜಿಯವರು ಆರಾಧನಾ ಕಾರ್ಯಕ್ರಮದಲ್ಲಿ, ಗ್ರಾಮೀಣ ಕೃಪಾಂಕ, ಇಡೀ ರಾಜ್ಯದಲ್ಲಿ ರೈತರು ಏನಾದ್ರು ಇವತ್ತು ಆರ್ಥಿಕವಾಗಿ ಬಲವಾಗಿದ್ದಾರೆ ಅಂತ ಹೇಳಿದ್ರೆ 10 HP ಪುಕ್ಷಟೆ ಕರೆಂಟ್ ಕೊಟ್ಟಿರೋ ದೊಡ್ಡ ನಾಯಕ ಅಂತ ಹೇಳಿದ್ರೆ ಬಂಗಾರಪ್ಪಾಜಿಯವ್ರು ಬಿಟ್ರೆ ಇನ್ಯಾರು ಇಲ್ಲ. 32 ವರ್ಷ ಆಯ್ತು. 32 ವರ್ಷ ಆಯ್ತು. ಒಂದು ಪಂಪ್ ಸೆಟ್ಟಿಗೆ ಒಂದು ದಿವಸಕ್ಕೆ ಎಷ್ಟಾಗತ್ತೆ ಗೊತ್ತಾ? ಒಂದು ವರ್ಷಕ್ಕೆ 50,000 ರೂಪಾಯಿ ಆಗುತ್ತೆ ಕರೆಂಟ್ ಬಿಲ್ಲು ಒಂದು ವರ್ಷಕ್ಕೆ. ನೀವು ಯಾರ್ಯಾರು ಎಷ್ಟೆಷ್ಟು ಪಂಪ್ ಸೆಟ್ ಹಾಕೊಂಡಿದ್ರೋ ಗೊತ್ತಿಲ್ಲ. ಆದ್ರೆ ರೈತರು ಇವತ್ತು ಪಂಪ್ ಸೆಟ್ ಇಲ್ಲದೆ ಕೆಲಸ ಮಾಡೋದಕ್ಕಾಗೋದಿಲ್ಲ, ಬೆಳೆ ಬೆಳೆಯೋದಕ್ಕಾಗದ, ಸುಮ್ಮನೆ ಇರ್ಬೇಕಲ್ಲಿ, ಬೆಳೆ ಬೆಳೆಯೋದಕ್ಕಾಗೋದಿಲ್ಲ. ಇವತ್ತು ಬಂಗಾರಪ್ಪಾಜಿಯವರು 32 ವರ್ಷದಿಂದ ಯಾವುದೇ ಸರ್ಕಾರದವ್ರಿಗೂ ದಮ್ಮು ಇಲ್ಲ, ತಾಕತ್ತು ಇಲ್ಲ. ಬಂಗಾರಪ್ಪಾಜಿಯವ್ರು ಕೊಟ್ಟಿರ್ತಕ್ಕಂಥ ಪುಕ್ಷಕಟ್ಟೆ ಕರೆಂಟ್ನ ಆ ಕಾರ್ಯಕ್ರಮ ನಿಲ್ಲಿಸೋದಕ್ಕೆ ಇವತ್ತು ಕೂಡ ಯಾರಿಂದನೂ ಸಾಧ್ಯ ಇಲ್ಲ. ಬೀದರಿಂದ ಮೈಸೂರು, ಮಂಗಳೂರಿಂದ ಕೋಲಾರ, ಎಲ್ಲ ಜಿಲ್ಲೆಯಲ್ಲೂ ಕೂಡ ಬಂಗಾರಪ್ಪಾಜಿಯವ್ರನ್ನ ನೆನೆಸ್ಕೊಳ್ತಾರೆ. ಅಂಥವ್ರನ್ನ ಸೋಲಿದೆಯಲ್ಲ, ಅದನ್ನು ನುಂಗ್ಕೊಂಡು ಮಗನಾಗಿ ನಾನು ಹೇಳ್ತಾ ಇಲ್ಲ. ಯಾಕೆ ಮಗನಾಗಿ ನಮ್ಮ ತಂದೆಯವ್ರಿಗೆ ನಾನು ಏನು ಸಹಕಾರನೇ ಮಾಡಿಲ್ಲ. ನನ್ನ ಪುಣ್ಯ ನಮ್ಮ ತಂದೆ ತಾಯಿಯವ್ರ ಹೊಟ್ಟೆಯಲ್ಲಿ ಹುಟ್ಟಿದ್ದು. ಆದ್ರೆ ಈ ರಾಜ್ಯದ ನಾಯಕರು ಮಾಡಿದವ್ರು ಯಾರು ಅಂದ್ರೆ ನಿಮ್ಮಂತ ಪುಣ್ಯಾತ್ಮರು. ಅದಕ್ಕೆ ನಾನು ಹೇಳಿದ್ದು, ನೀವು ಬಂಗಾರಪ್ಪಾಜಿ ಸ್ಥಾನದಲ್ಲಿ ಇವತ್ತು ನಾವು ನಿಮ್ಮನ್ನ ಕಾಣ್ತೀವಿ ಅಂತ. ಇವತ್ತು ಗೀತಕ್ಕ ಅವ್ರನ್ನ ನಿಮ್ಮ ಮಡಿಲಿಗೆ ಹಾಕ್ತಾ ಇದೀವಿ. ಏನ್ ಮಾಡ್ತೀರಿ ತೀರ್ಮಾನ ಮಾಡ್ರಿ. ಭೂ ಹಕ್ಕನ್ನ ಕೊಟ್ಟವ್ರು ಯಾರು? ದೇವರಾಜರು ಸರ್ ಆದ್ಮೇಲೆ ಭೂ ಹಕ್ಕನ್ನು ಕೊಟ್ಟಿರೋದು ಬಂಗಾರಪ್ಪಾಜಿಯವ್ರು ಬಿಟ್ಟರೆ ಇನ್ನು ಯಾರು ಇಲ್ಲ ಅಂತಕ್ಕಂಥದ್ದು ಇವತ್ತು ಹೇಳ್ಬೇಕಾಗುತ್ತೆ. 2013ರಿಂದ 2018 ನಾನು ಶಾಸಕನಾಗಿದ್ದೆ. ಲೆಕ್ಕ ತಗೊಳ್ಳಿ. ಇಲ್ಲಿರೋ ಸಂಸದರು ಇವಾಗ ಏನು ಬಹಳಷ್ಟು ಮಾತಾಡಿದ್ದಾರೆ. ಇವತ್ತು ಬೆಳಗ್ಗೆ ಪೇಪರಲ್ಲಿ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. 6,200 ಜನರಿಗೆ ಕೇವಲ 3 ವರ್ಷದೊಳಗೆ ಭೂ ಹಕ್ಕನ್ನ ಕೊಟ್ಟಿರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿ ಇದ್ದವನು ಮಧು ಬಂಗಾರಪ್ಪನೇ ಹೊರತು ಆ ಸಂದರ್ಭದಲ್ಲಿ ರಾಘವೇಂದ್ರನು ಇರಲಿಲ್ಲ. 300-400 ಕೊಡಕ್ಕಾಗ್ಲಿಲ್ಲ ಅವ್ರ ಮುಖಕ್ಕೆ. ಮುಖ್ಯಮಂತ್ರಿಗಳ ಮಕ್ಕಳಾಗಿದ್ರು ಅವರು. ಇವತ್ತು ಮಕ್ಕಳು ಅಂತ ಹೇಳಿ ಹೇಳ್ಕೊಂಡು ಓಡಾಡ್ತಾರೆ. ನಾನು ಗೀತಕ್ಕ 32 ವರ್ಷದ ಹಿಂದೆನೆ ಮುಖ್ಯಮಂತ್ರಿ ಮಕ್ಕಳಾಗಿರ್ತಕ್ಕಂಥ ಪುಣ್ಯ ಮಾಡಿ. ಆದ್ರೆ ಒಬ್ಬರಿಗೆ ಒಂದು ಕೇಸ್ ಹಾಕೋದಾಗ್ಲಿ, ದೌರ್ಜನ್ಯ ಮಾಡೋದಾಗ್ಲಿ, ಇಂಥ ಹಿಂದುಳಿದ ಸಮಾಜದವರಿಗೆ ಜೈಲಿಗೆ ಕಳಿಸೋದು, ರೌಡಿ ಶೀಟರ್ ಮಾಡೋದು, ದುರಾಂಕದಲ್ಲಿ ಅಧಿಕಾರವನ್ನ ಚಲಿಸೋದು ಇವತ್ತಿಂದ ನಿಲ್ಲಬೇಕಿಲ್ಲಿ ಶಿಕಾರಿಪುರದಲ್ಲಿ ನಿಲ್ಲಬೇಕು. ಯಾಕೆಂದ್ರೆ ರಾಘವೇಂದ್ರ ಅವರೇ, ಸರ್ಕಾರ ಇರೋದು ಜನಪರವಾಗಿರ್ತಕ್ಕಂಥ 7 ಕೋಟಿ ಜನರ ಪರವಾಗಿರ್ತಕ್ಕಂಥದ್ದು ಇವತ್ತು ನಮ್ಮ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ. ನೀವು ನೆನ್ಪಿಡ್ಕೊಳ್ಳಿ. ಇವತ್ತು ನಿಮ್ಮ ದಬ್ಬಾಳಿಕೆ ಇನ್ಮೇಲೆ ನಡೆಯೋದಿಲ್ಲ. ನಿಂತಾಯ್ತು, 1 ವರ್ಷ ಮುಗೀತು. ಇನ್ನೊಂದು ಸ್ವಲ್ಪ ಬಾಲ ಬಿಚ್ತಾ ಇದ್ದಾರೆ. ಅದನ್ನ ಈ ಚುನಾವಣೆಯಲ್ಲಿ ಗೀತಕ್ಕ ಅವ್ರ ಗೆಲುವಲ್ಲಿ ನೀವು ಮಾಡ್ತೀರಿ ಅಂತ ಹೇಳಿ ನನಗೆ ವಿಶ್ವಾಸ ಇದೆ. ಯೋಜನೆ ಬಹಳ ಮಾತಾಡ್ತಾರೆ. ಅವರೊಂದು ಬುಕ್ ಮಾಡಿದ್ದಾರೆ, ಆಯನೂರು ಮಂಜಣ್ಣವರೇ ಒಂದು ಬುಕ್ ಮಾಡಿಬಿಟ್ಟಿದ್ದಾರೆ. ಏನಂತ ಹೇಳಿದ್ರೆ, ಮಧು ಬಂಗಾರಪ್ಪ ಅವರು ನೋಡ್ಕೊಳ್ಳಿ ನಾನು ಏನ್ ಸಾಧನೆ ಮಾಡಿದ್ದೀನಿ ಅಂತ ಹೇಳಿ. ನಾನು ಏನೇನ್ ಮಾಡಿದ್ದೀನಿ ಒಂದು 7-8 ಪುಟ ಮಾಡಿಬಿಟ್ಟಿದ್ದಾರೆ ಅಂತೆ. ಪ್ರಿಂಟ್ ಮಾಡಕ್ಕೆ ಪುಕ್ಷಟ್ಟೆ ಹಡಬಿಟ್ಟು ದುಡ್ಡು ಐತಿ, ಎಷ್ಟು ಬೇಕಾದ್ರೆ ಮಾಡಿಸ್ತಿರೋ. ಆದ್ರೆ ಸಾಧನೆ ಮಾಡಬೇಕು. ಗೀತಕ್ಕ ಅವ್ರಿಗೆ ಕೇಳ್ತಿರಲ್ಲ, ನಿಮ್ದೇನು ಸಾಧನೆ ಇವತ್ತೆಲ್ಲ ಹೊಸದಾಗಿ ಮುಖದೊಳಗೆ ಬರ್ತಾ ಇದ್ದಾರೆ ಅಂತ ಹೇಳಿ. ಬಂಗಾರಪ್ಪಾಜಿಯವ್ರಿಗೆ ಸೋಲಿಸಿದೆಯಲ್ಲಪ್ಪ, ನಿಮ್ಮ ಅಪ್ಪರ ಹಣದಲ್ಲಿ, ಭ್ರಷ್ಟಾಚಾರದ ಹಣದಲ್ಲಿ, ಪುಕ್ಷಟ್ಟೆ ಹಣದಲ್ಲಿ. ಅದಕ್ಕಿಂತ ಮುಂಚೆ ನೀನೇನ್ ಸಾಧನೆ ಮಾಡಿದ್ಯಾ 2009ರಲ್ಲಿ? ಇವತ್ತು ನನಗೆ ಪಟ್ಟಿ ಕೊಡು ನೀನು. ಅದರೊಳಗೆ ಹಾಕೊಂಡಾರೆ ನೀರಾವರಿ ನಾವು ಮಾಡಿದೀವಿ ಅಂತ ಹೇಳಿ. ನೀರಾವರಿ ನನಗೆ ಕಣ್ಣು ಕಾಣಿಸಲ್ಲ ಮರೆ, ಕನ್ನಡಕ ತಂದು ಕೊಡ್ರಿ. ಸಣ್ಣಕ್ಕೆ ಬರೀತಾರೆ. ಇಲ್ಲ ಉಮೇಶ, ನಿಂಗೆ ತಲೆನೇ ಇಲ್ಲ, ಜೋರಾಗಿ ಹೇಳಿ ಹೋಗ್ಲಿ ಏನು ಅಂತ. ಚುನಾವಣೆ ಬಂದಾಗಲ್ಲ ಓಡಿಸಕ್ಕೆ ಈಗ ಬಂದೈತಿ, ಈಗ ಓಡಿಸ್ರಿ. ಇದನ್ನ ಇನ್ನೂ ಬರ್ಕೊಳ್ಳೋದೆಲ್ಲ ಬಿಡ್ರಿ. ಇದನ್ನ ಅವ್ರು ಕಾಯ್ತಾ ಇದಾರೆ ಓಟ್ ಹಾಕಿ ಅವ್ರನ್ನ ಸೋಲ್ಸಕ್ಕೆ. ನೀವು ಇನ್ನೂ ಬರ್ಕತ ಕೂತ್ಕೋತೀರಾ ಹೇಳ್ತೀನಿ. ಯಾಕೆಂದ್ರೆ ಗೀತಕ್ಕ ಎಲ್ಲ ನೋಡಿದ್ರು ನನಗೆ. ನಾನು ಮನೆಗೆ ಹೋಗಿ ಕುಣ್ತಾ ಇದ್ದೆ. ನಾನು ಇಲ್ಲೇ ಒಂದು ಪಾದಯಾತ್ರೆಯಲ್ಲಿ ಹೋದೆ, 2 ಸತಿ ಹೋದೆ. ಒಂದ್ಸತಿ ಭೂ ಹಕ್ಕನ್ನ ಕೊಡೋದಕ್ಕೆ, ಒಂದ್ಸತಿ ನೀರನ್ನು ಕೊಡೋದಕ್ಕೆ. ನೀರನ್ನು ಕೊಡೋದಕ್ಕೆ ಬರೀ ನಾನು ನಮ್ಮ ಸೊರಬ ಕ್ಷೇತ್ರದಲ್ಲ, ಯಾಕೆ ನಾನು ಶಾಸಕ ಆಗಿದ್ದು ಸೊರಬ ಕ್ಷೇತ್ರದ ಶಾಸಕನಾಗಿದ್ದೆ. ನಾನು ಇದು ವಿಚಾರನ ಯಾಕೆ ಹೇಳ್ತಾ ಇದ್ದೆ, ದಯವಿಟ್ಟು ಎಲ್ಲ ಮುಖಂಡರು ನೀವು ಕ್ಷಮಿಸ್ಬೇಕಾಗುತ್ತೆ. ಎಷ್ಟು ಜನರಿಗೆ ಮಾತಾಡಕ್ಕೆ ಸಿಗುತ್ತೋ ಇಲ್ಲ ಅನ್ನೋ ಗೊತ್ತಿಲ್ಲ. ಆದ್ರೆ ಬಂಗಾರಪ್ಪ ಅವ್ರ ಮಗನಾಗಿ ನನ್ನ ತಂದೆ ಬಂಗಾರಪ್ಪಾಜಿಯವರು ಹೋರಾಟದ ಮನೋಭಾವನೆಯನ್ನ ಮಧು ಬಂಗಾರಪ್ಪನಿಗೆ ಹೇಳ್ಕೊಟ್ಟಾರೆ.
ಕೆಟ್ಟ ಬುದ್ಧಿ ನಮ್ಮ ಅಪ್ಪನಾಣೆಗೂ ಅವ್ರು ಹೇಳ್ಕೊಟ್ಟಿಲ್ಲ, ನಾನು ಮಾಡೋದಿಲ್ಲ, ಅದಕ್ಕೆ ನನಗೆ ಅವಶ್ಯಕತೆ ಇಲ್ಲ. ಈ ಕ್ಷೇತ್ರದ ಈ ಜಿಲ್ಲೆಯ ಉಸ್ತುವಾರಿ ಅಂತ ಹೇಳಿದ್ರೆ ನನಗೆ ಹೆಂಗೆ ನಡ್ಕೊಳ್ಬೇಕು ಏನು ಅಂತ ಹೇಳಿ ನನಗೆ ಗೊತ್ತಿದೆ. ನನ್ನ ಅಕ್ಕನ ಮುಂದೆ, ನನ್ನ ತಾಯಿ ಸಮನಾಗಿರ್ತಕ್ಕಂಥ ಅಕ್ಕನ ಮುಂದೆ ನಾನು ಇದನ್ನು ಮಾತಾಡ್ತಾ ಇದ್ದೀನಿ. ಅದನ್ನು ಬಹಳ ಜವಾಬ್ದಾರಿತವಾಗಿ ಮಾತಾಡ್ತಾ ಇದ್ದೀನಿ. ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ನಾನು ನೀರಾವರಿಗೆ ಮಾಡಿದೆ, ಬರೀ ಸೊರಬ ತಾಲೂಕಿಗೆ ಮಾಡಲಿಲ್ಲ. ಸೊರಬ ಶಿಕಾರಿಪುರ ಗ್ರಾಮಾಂತರ, ತೀರ್ಥಹಳ್ಳಿ, ನಮ್ಮ ಮಂಜುನಾಥ್ ಗೌಡರು ಆ ಸಂದರ್ಭದಲ್ಲಿ ಇದ್ರು, ಶ್ರೀಕಾಂತ್ ಅಣ್ಣವ್ರು ಇಲ್ಲೇ ಇದ್ದಾರೆ, ನಾವೆಲ್ಲ ಬೇರೆ ಪಕ್ಷದಲ್ಲಿದ್ವಿ ಆ ಸಂದರ್ಭದಲ್ಲಿ. ಅದಾದ್ಮೇಲೆ ಕೋಲಿಷನ್ ಗೌರ್ಮೆಂಟ್ ಬಂತು. ಕೋಲಿಷನ್ ಗೌರ್ಮೆಂಟ್ ಬಂದಾಗ ನಾನು ಸೋತೋಗ್ತೀನಿ ಚುನಾವಣೆಯಲ್ಲಿ. 2018-19 ನಾನು ಸೋಲ್ತೀನಿ, ತೊಂದರೆ ಇಲ್ಲ, ಸೋಲು ಗೆಲುವು ಚುನಾವಣೆಗೆ ಮಾತ್ರ ಸೀಮಿತ. ಆದ್ರೆ ನಾನು ನಂಬಿರೋದು ಒಂದೇ ಒಂದು, ನನ್ನನ್ನ ಬಂಗಾರಪ್ಪಾಜಿಯವ್ರ ಮಗನ್ನ ಯಾವುದೇ ಕಾರಣಕ್ಕೂ ನಾಯಕತ್ವದಲ್ಲಿ ಯಾರು ಕೂಡ ನನ್ನನ್ನು ಸೋಲ್ಸೋದಕ್ಕಾಗೋದಿಲ್ಲ. ಅದು ಯಾವುದೇ ಕಾರಣಕ್ಕೂ ನಾನು ಸೋಲೋದಿಲ್ಲ. ನಾಯಕತ್ವನ ನಾನು ಯಾವತ್ತೂ ಕೂಡ ಹಿಡ್ಕೊಳ್ತೀನಿ. ಇವತ್ತು ನಾನು ಆ ಪಾದಯಾತ್ರೆ ಮಾಡಬೇಕಾದ್ರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳು, ಅವಾಗ ಅವರೊಬ್ಬರೇ ನೋಡಿದ್ದು, ಮತ್ತೆ ನಮ್ಮ ಅಕ್ಕ ತಂಗಿಯವರು. ನನ್ನ ಕಾಲಲ್ಲಿ ರಕ್ತ ಬರ್ತಾ ಇತ್ತು. ನಾನು ಅದನ್ನ ಏನು ನೋವು ಅಂತೇಳಿ ನೋಡಕ್ ಹೋಗ್ಲಿಲ್ಲ. ಕುಮಾರಸ್ವಾಮಿ ಅವರು ಹೇಳಿದ್ರು, ಇಲ್ಲ ಮಧು, ಏನಾರು ಅಧಿಕಾರ ಕೊಡ್ತೀನಿ, ಡಿ ಕೆ ಶಿವಕುಮಾರ್ ಅವರು ಸೇರಿ, ಯಾಕಂದ್ರೆ ನೀರಾವರಿ ನೀವೆಲ್ಲ ಇದು ಅರ್ಥ ಮಾಡ್ಕೊಳ್ಬೇಕು, ಜನರಿಗೆ ಊರಲ್ಲೂ ಕೂಡ ಉತ್ತರ ಕೊಡ್ಬೇಕಾಗತ್ತೆ. ಏನಂತ ಹೇಳಿದ್ರೆ, ಇಲ್ಲ ನೀವೇನಾರು ಒಂದು ಅಧಿಕಾರ ತಗೋ, ಯಾಕಂದ್ರೆ ಅದು ಏನೋ ಸೋಲು ಆಗ್ಬಿಡ್ತು, ಅನಿವಾರ್ಯ, ನೀವು MLC ಆಗತ್ತಲ್ಲ, ಮಿನಿಸ್ಟ್ರೋ ಇಲ್ಲ ಏನಾರು ಒಂದು ಕೊಡೋಣ. ನಾನು ಹೇಳಿದೆ, ಏನು ಬೇಡ, ನೀವು ಮಾತು ಕೊಟ್ಟಿದ್ರಿ ಶಿವಮೊಗ್ಗದಲ್ಲಿ, ಶ್ರೀಕಾಂತ್ ಅವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಮಾಡಿದ್ದ ಆ ಸಂದರ್ಭದಲ್ಲಿ, ನೀವು ಮಾತು ಕೊಟ್ಟಿದ್ರಿ ಶಿವಮೊಗ್ಗದಲ್ಲಿ ನೀವು ಮುಖ್ಯಮಂತ್ರಿ ಆಗ್ತೀರಿ. ಆ ಮುಖ್ಯಮಂತ್ರಿ ಆಗಿ 24 ಗಂಟೆ ಒಳಗೆ ನೀವು ನೀರಾವರಿ ಯೋಜನೆಗೆ ಸ್ಯಾಂಕ್ಷನ್ ಮಾಡಬೇಕು ಅಂತ ನಾವು ಕೇಳ್ಕೊಂಡಿದ್ವಿ. ಅದನ್ನ ಅದೇ ರೀತಿ 24 ಗಂಟೆಯಲ್ಲಿ ಮಾಡಕ್ ಆಗ್ಲಿಲ್ಲ, ಯಾಕಂದ್ರೆ ಕಷ್ಟ ಆಗ್ತದೆ. ಆದ್ರೆ ಇವತ್ತು ಆ ಸಂದರ್ಭದಲ್ಲಿ ಕಾಂಗ್ರೆಸ್ಸು ಮತ್ತು JDS ಪಕ್ಷ ಏನು ಕೋಲಿಷನ್ ಇತ್ತು, ಆ ಸಂದರ್ಭದಲ್ಲಿ ನಿಮಗೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಸಿಗುತ್ತೆ. ಏನು ಈಗ ನೀರಾವರಿ ಅಂತ ಹೇಳಿ ನಾವು ಮಾಡಿದೀವಿ ಅಂತ ಹೇಳಿ ಕೊಚ್ಕೊಂಡು ಹೋಗ್ತಾರಲ್ಲ, ಅದಕ್ಕೆ ಅದನ್ನ ಏನಾರು ನಾವು ಆ ಪಾದಯಾತ್ರೆಯಲ್ಲಿ ಮಾಡಲಿಲ್ಲ ಅಂದ್ರೆ ನಿಮಗೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲೇ ಸಿಗೋದಿಲ್ಲ. ಯಾವುದೇ ಕಾರ್ಯಕ್ರಮ ಆಗಬೇಕಂದ್ರೆ ಫಸ್ಟ್ ಅಡ್ಮಿನಿಸ್ಟ್ರೇಷನ್ ಅಪ್ರೂವಲ್ ಸಿಗಬೇಕು, ಅದಾದ್ಮೇಲೆ ಕೆಲ್ಸಕ್ಕೆ ಹೋಗೋದು. ಆದ್ರೆ ರಾಘವೇಂದ್ರ ಅವರಿಗೆ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ, ನಿಮ್ಮ ತಂದೆಯವರು ಮುಂಚೆನೂ ಕೂಡ ಮುಖ್ಯಮಂತ್ರಿ ಆಗಿದ್ರು, ಹೌದಾ? 2009ರಲ್ಲಿ. ಅವಾಗ ಯಾಕಪ್ಪ ಮಾಡಕ್ಕಾಗ್ಲಿಲ್ಲ ನಿಮಗೆ? ನಮ್ಮ ಹೋರಾಟ ಆದ್ಮೇಲೆನೆ ಹಾಕಿ ಮಾಡಿ ನಿಮ್ಮ ಬುಕ್ಕಲ್ಲಿ ಪುಕ್ಷಟೆ ಪ್ರಿಂಟಿಂಗ್ ಮಾಡ್ಕೊಂಡ ತಕ್ಷಣ ಏನ್ ಜನರು ಮಂಗ ಆಗ್ಬಿಡ್ತಾರಾ? ಎಷ್ಟು ಜನರಿಗೆ, ಅದಕ್ಕೆ ನಾನು ಹೇಳಿದ್ದು, ಎಷ್ಟು ಜನರಿಗೆ ನೀವು ಹಕ್ಕು ಪತ್ರವನ್ನು ಕೊಟ್ಟಿದ್ದೀರಿ? ಬಂಗಾರಪ್ಪಾಜಿಯವರು ಬಗರ್ಹುಕುಂ ಅಂತ ಹೇಳಿ ಕಾನೂನು ಮಾಡಿದ್ರು 2091ರಲ್ಲಿ. ಯಾಕೆ ಮಾಡಿದ್ರು ಅಂದ್ರೆ, ಬಡವರಿಗೆ ಭೂ ಹಕ್ಕನ್ನ ಕೊಡ್ಬೇಕು, ಅವ್ರಿಗೆ ಆರ್ಥಿಕವಾಗಿ ಮೇಲ್ ತರಬೇಕು, ಅವರು ಸದೃಢರಾಗಿರ್ಬೇಕು. ಈ ದೇಶದಲ್ಲಿ ಇಬ್ಬರನ್ನ ನಾವು ನೆನ್ಪಿಡ್ಕೊಳ್ಬೇಕಾಗ್ತದೆ, ಒಬ್ಬ ಸೈನಿಕ ಆದ್ರೆ ಇನ್ನೊಬ್ಬ ನಮ್ಮ ರೈತ ಅನ್ನೋದನ್ನ ನಾವು ಯಾವತ್ತೂ ಕೂಡ ನೋಡ್ಬೇಕಾಗ್ತದೆ. ದೇಶ ಕಾಯ್ತಾನೆ, ಹೊಟ್ಟೆ ಕಾಯೋನೆ ಅನ್ನೋ ಅಂದ್ರೆ ರೈತ. ಇವ್ರು ಹೊಟ್ಟೆಗೆ ಏನ್ ತಿಂತಾರೋ ಗೊತ್ತಿಲ್ಲ, ಆದ್ರೆ ಪ್ರಿಂಟ್ ಮಾತ್ರ ಮಾಡ್ಕೊಂಡು ಕೂತ್ಕೋತಾರೆ. JJM ಅಂತ ಹೇಳಿ ಒಂದು ಬಂದಿದೆ, ನಿಮ್ಮ ಮನೆಗೂ ನೀರು ಬರ್ತಕ್ಕಂಥದ್ದು ವ್ಯವಸ್ಥೆ ನೀವೆಲ್ಲ ಕೂಡ ನೋಡ್ತಾ ಇದ್ದೀರಿ. ಅದನ್ನೆಲ್ಲ ಈ ನರೇಂದ್ರ ಮೋದಿ ಅವರೇ ಮಾಡಿಬಿಟ್ರಂತೆ. ಯಾರು ಹೇಳಿದ್ರು? ನರೇಂದ್ರ ಮೋದಿ ಅವರು. ಎಷ್ಟು ಪರ್ಸೆಂಟ್ ಅದಕ್ಕೆ ನಮ್ದು? 50%. JJMಗೆ ಅರ್ಧ ಎಲ್ಲ ನರೇಂದ್ರ ಮೋದಿ ಅವರೇ ಮಾಡಿರೋದು. ಏರ್ಪೋರ್ಟ್ ಕಟ್ಟಾರೆ, ನಿಮ್ಗೆಲ್ಲ ಗೊತ್ತಾಯ್ತಾ? ಕಮಲ ಮೇಲ್ಗಡೆಯಿಂದ ನೋಡಿದ್ರೆ ಕಮಲದ ಹೂವು, ಅದು ಯಾಕೆಂದ್ರೆ ಪುಕ್ಷಟೆ ದುಡ್ಡು, ಅವ್ರೇನ್ ಬೆವರು ಹಾಕಿ ಸುರಿಸಿದಲ್ಲ. ರೈತರು ನೀವು ಎಲ್ಲ ಬೆವರು ಸುರಿಸಿ ಟ್ಯಾಕ್ಸ್ ಕಟ್ತೀವಲ್ಲ, ಆ ದುಡ್ಡಲ್ಲಿ ಅದು ಮಾಡಿರೋದು. ಅದನ್ನ ಏನಂತ ಹೇಳ್ತಾ ಇದಾರೆ? ನರೇಂದ್ರ ಮೋದಿ ಅವ್ರನ್ನ ಕರೆಸ್ತಾರೆ, ಉದ್ಘಾಟನೆ ಮಾಡಿಸ್ತಾರೆ. 1 ಪೈಸನಾದ್ರೂ ಕೊಟ್ಟಿದಾರನ್ರಿ ಸೆಂಟ್ರಲ್ ಗೌರ್ಮೆಂಟ್ ಇಂದ? ಸಂಪೂರ್ಣವಾಗಿ ನಿಮ್ಮ ಹಣದಲ್ಲಿ ಕಟ್ಟಿರೋದು, ಅದು ನಿಮ್ಮ ಹಣದಲ್ಲಿ ಕಟ್ಟಿರ್ತಕ್ಕಂಥದ್ದು. ಈ ತರ ಕಾರ್ಯಕ್ರಮಗಳು ಬೇಕಾದಷ್ಟಿದಾವೆ. ಇವತ್ತು ಅವರು ಎಲ್ಲ 4-5 ನೀವೆಲ್ಲರೂ ಕೂಡ ಓದ್ಬೇಕು. ನಿಮ್ಮ ಸಂಸದರು ಏನೇನು ಬರ್ದಾದ್ರೆ, ಎಷ್ಟು ಹಸಿ ಸುಳ್ಳು ಹೇಳ್ತಾರೆ, ನೀವು ಓದಬೇಕು. ಓಟ್ ಕೇಳಕ್ ಬರ್ತಾರಲ್ಲ ಅವ್ರ ಚೇಳಗಳು, ಆ ಸಂದರ್ಭದಲ್ಲಿ ಅವರಿಗೆ ಉತ್ತರ ಕೊಡಬೇಕಾಗ್ತದೆ. ಅದನ್ನ ನೀವು ರೆಡಿ ಆಗಿದ್ದೀರಿ ಅಂತೇಳಿ ನನಗೆ ವಿಶ್ವಾಸ ಇದೆ. ನೀವು ಕೇಳಬೇಕು. ಈಗ ಗ್ಯಾರಂಟಿ ಬಗ್ಗೆ, ಅಮ್ಮ ಇಲ್ಲಿ ಹೆಣ್ಮಕ್ಳು ಇದ್ದೀರಿ, ನೀವು 2000 ರೂಪಾಯಿ ಬರ್ತತೋ ಇಲ್ಲ? ಸತ್ಯವಾಗ್ಲೂ ಹೇಳ್ರಿ, ಸುಳ್ಳು ಹೇಳ್ಬೇಡ್ರಿ. ಕೈ ಎತ್ತಿ ನೋಡೋಣ, ನಿಮ್ ಕೈ ಎತ್ತಿ ನೋಡ್ಬೇಕು ನಾವು ಕಣ್ಣು. ಗಂಡಸರು ಎತ್ತಬೇಡ್ರಿ. ನಿಮಗೆ ಕೂತೋಳ, ನಿನಗೆಲ್ಲ ಬರುತ್ತೆ. ಅವ್ನು ನೋಡು, ಅವ್ನು ಮೋಸ್ಟ್ಲಿ ಅವ್ನು ಹೆಂಡ್ತಿಂದ 2000 ರೂಪಾಯಿ ತಗೋತಾನೆ ಇರ್ಬೇಕು. ಅವ್ನು ಹಿಡ್ಕೊಳ್ರ ಒಂದು ಅಡ್ರೆಸ್ ತಗೊಳ್ಳಿ. ಅದು ನಿಮಗೆ ಕೊಟ್ಟಿದ್ದು. ಯಾಕೆಂದ್ರೆ ನಿಮ್ಮ ಸಂಸಾರದಲ್ಲಿ 500 ರೂಪಾಯಿ ಬೇಕು, 1000 ಬೇಕು, ಹೌದೋ ಅಲ್ಲ ಹೇಳ್ರಿ. ನಿಮ್ಮ ಮನೇಲಿ ನಿಮ್ಮ ಹೆಂಗಸರು, ನಿಮ್ಮ ಮನೆಯವರು ಎಷ್ಟೋ ಒಂದ್ಸತಿ ನಿಮ್ಮ ಜೋಬ್ ನೋಡಿ ಖಾಲಿ ಇರೋದನ್ನ ನೋಡಿ ಸುಮ್ಮನೆ ಕುತ್ಕೊಂಡು ಹೋಗಿದ್ದಾರೆ. ಆದ್ರೆ ಸಂಸಾರ ಮಾಡಿರ್ತಕ್ಕಂಥ ಹೆಣ್ಣು ಮಕ್ಕಳು ಇವತ್ತು ಪುಣ್ಯಾತ್ಮರು, ಅವರಿಗೆ ಚಪ್ಪಾಳೆ ಹೊಡೀರಿ ನೀವು. ನಿಜವಾಗ್ಲು ಅವರು ಸಂಸಾರನ ನಡೆಸ್ತಾರೆ.
ನನ್ನ ಮನೇಲಿ ನಮ್ಮ ಮನೆಯವರು ಇರ್ಬೋದು. ಇವತ್ತು ಶಿವರಾಜ್ ಕುಮಾರ್ ಅಂತ ಅಷ್ಟು ದೊಡ್ಡ ಮಟ್ಟದ ನಟನನ್ನ, ಒಂದು ದೊಡ್ಡ ಇಂಡಸ್ಟ್ರಿ, ಅದನ್ನ ನಡೆಸ್ಕೊಳ್ಳೋರು ಯಾರು ಅಂದ್ರೆ ನನ್ಗೆ ಬಹಳ ಹೆಮ್ಮೆ ಇದೆ, ನನ್ನ ಗೀತಕ್ಕ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಗೀತಕ್ಕ ಅವರಿಗೆ ನೀವೇನು ಸಾಧನೆ ಅಂತ ಹೇಳ್ತೀರಿ. ನಾನು ಒಂದು ಅವಾಗ ಮರ್ತು ಬಿಟ್ಟೆ, ಅಕ್ಕಿ ಭತ್ತ ಇತ್ತಲ್ಲ ಅದನ್ನೇ ಮರ್ತು ಬಿಟ್ರೆ ನೋಡ್ರಿ. ನಾವು ಕೆಲವು ಸತಿ ಮನುಷ್ಯರು ಎಷ್ಟು ತಪ್ಪು ಮಾಡ್ತೀವಿ. ಆ ಅಕ್ಕಿ ಭತ್ತ ಎಲ್ಲ ಬಂತಲ್ಲ, ನಿಮ್ಮ ಎಂಥದ್ದು ಇದು ಚೀಲ ಎಲ್ಲ ಬರ್ತೀಯದವಲ್ಲ, ಅದೇನು ಪುಕ್ಷಟ ಏನು ಬಂದಿಲ್ಲ ಬಂಗಾರಪ್ಪಾಜಿಯವ್ರಿಗೆ, ಹೌದಾ? ಯಾಕಂದ್ರೆ ಬಂಗಾರಪ್ಪಾಜಿಯವ್ರು ಹಡ್ಬಿಟ್ಟು ದುಡ್ಡೇನು ಮಾಡಿಲ್ಲ, ಹೌದಾ? ನಿಮಗೆ ನಂಬಿಕೆ ಐತಾ ಅದು? ಆ ಸಂದರ್ಭದಲ್ಲಿ ದುಡ್ಡು ಕೊಟ್ಟವ್ರು ಯಾರು ಗೊತ್ತಾ? ಇದೇ ನಿಮ್ಮ ಕಿಲ್ಲರ ಅಕ್ಕ, ನನ್ನ ಅಕ್ಕ ಗೀತಕ್ಕ ಅವರು, ಮತ್ತೆ ನನ್ನ ದೊಡ್ಡ ಅಕ್ಕ ಕೊಟ್ಟಿರೋದು, ಹೈಯೆಸ್ಟ್ ಕೊಟ್ಟಿರೋದು. ನಾನು ಆ ಸಂದರ್ಭದಲ್ಲಿ ಕಮ್ಮಿ ಕೊಟ್ಟೆ ನಮ್ಮ ಅಪ್ಪವರಿಗೆ. ಹಾಗಾದ್ರೆ ಋಣ ಯಾರದ್ರಿ ತೀರಿಸ್ಬೇಕು ನೀವು ಇವತ್ತು? ನಾ ಹೇಳ್ತಾ ಇದ್ದೀನಿ, ಇದನ್ನ ಬಂದಿಲ್ಲಿ ಗೀತಕ್ಕ ಅಂದ್ರೆ ಆಗೋದಿಲ್ಲ. ಬಡ್ಡಿ ಸಮೇತ ಇವತ್ತು ಶಿಕಾರಿಪುರದಲ್ಲಿ ನೀವು ಗೆಲ್ಲಿಸ್ಬೇಕಾಗತ್ತೆ. ಒಳ್ಳೆ ವಾತಾವರಣ ಇದೆ, ಯಾವುದೇ ಕಾರಣಕ್ಕೂ ಕಳ್ಕೊಳಕ್ ಹೋಗ್ಬೇಡ್ರಿ. 2,000 ರೂಪಾಯಿದು ನಾನು ಹೇಳ್ತಾ ಇದ್ದೆ, 2,000 ರೂಪಾಯಿದು 2,000 ರೂಪಾಯಿ ಕೊಟ್ಟೆ. ಸುಮಾರು ನಿಮ್ಮ ಶಿಕಾರಿಪುರದಲ್ಲಿ ಸುಮಾರು 40-42 ಸಾವಿರ ಜನರಿಗೆ, 40-42 ಸಾವಿರ ಕುಟುಂಬಕ್ಕೆ ಇವತ್ತು 2,000 ರೂಪಾಯಿ ಬರ್ತಾ ಇದಾವ. ಯಾರು ಕರೆಂಟ್ ಬಿಲ್ ಕಟ್ತಾ ಇದ್ರಿ ನಿಮ್ಮ ಮನೆದು ಕೈ ಎತ್ರಿ ನೋಡೋಣ. ಕರೆಂಟ್ ಬಿಲ್ ಕಟ್ಟೋರು ಯಾರು? ಕರೆಂಟ್ ಬಿಲ್ ಕಟ್ತಾ ಇಲ್ಲ ನೀವು ಹೇಳ್ರಿ, ಕೈ ಎತ್ರಿ ನೋಡೋಣ. ಕರೆಂಟ್ ಬಿಲ್ ಕಟ್ಟದೇ ಇರೋರು ಸುಳ್ಳು ಹೇಳ್ಬಾರ್ದು. ನಿಮ್ಮ ಮನೆದು ಕರೆಂಟ್ ಬಿಲ್ ಯಾರು ಕಟ್ತಾ ಇಲ್ಲ. ಹಂಗಾರೆ ಈ ಕಾರ್ಯಕ್ರಮ ಡೋಂಗಿ ಕಾರ್ಯಕ್ರಮನ? ಸಂಸದರು ಭಾಷಣ ಮಾಡ್ತಾರಲ್ಲ, ನಿಮ್ಮ ಮನೆ ಹತ್ರ ಬರ್ತಾರಲ್ಲ ಈಗ ಮತ ಕೇಳಕ್ಕೆ, ಅವ್ರಿಗೆ ಹೇಳ್ರಪ್ಪ, ನಮ್ಮ ಮನೆ ಬೆಳಕು ಮಾಡಿರೋದು ನಿಮ್ಮ ಸರ್ಕಾರ ಅಲ್ಲ, ನಿಮ್ಮ ಸರ್ಕಾರ ಇದ್ದಾಗ ಮೀಟರ್ ಕಟ್ ಮಾಡಕ್ ಬಂದ್ರು, ಈಗ ನನಗೆ ಪರ್ಮನೆಂಟ್ ಬೆಳಕು ಮಾಡಿಕೊಟ್ಟಾರೆ ಸಿದ್ದರಾಮಯ್ಯ ಸಾಹೇಬ್ರು, ದಯವಿಟ್ಟು ಹೊರಗೆ ಹೋಗ್ರಿ ಅಂತೇಳಿ ನೀವು ಕಳಿಸ್ಬೇಕಾಗತ್ತೆ. ಕಳಿಸ್ತಾ ಇರೋಲ್ಲ ಹೇಳ್ರಿ ನೋಡ. ಸಹಕಾರ ನಮ್ಮ ಸರ್ಕಾರ ತಗೊಂಡ್ಮೇಲೆ ನಿಮ್ಮ ಧರ್ಮ ತಾನೆ, ನಿಮ್ಮ ಧರ್ಮ ತಾನೆ. ಫ್ರೀ ಬಸ್ಸಲ್ಲಿ ಓಡಾಡ್ತಿರಲ್ಲವ, ಹೆಣ್ಮಕ್ಳು ದುಡ್ಡು ಕೊಟ್ಟು ಹೋಗ್ತೀರಾ, ಗಂಡು ಮಕ್ಳಿಗೆ ಹೊಟ್ಟೆ ಕಿಚ್ಚು, ನಮ್ಮಲ್ಲಿ ಸ್ವಲ್ಪ ಸಿಟ್ಟು, ಪರವಾಗಿಲ್ಲ ನಿಮಗೂ ಐತಿ, ಎಲ್ಲ ರೆಡಿ ಮಾಡಿ ಕೊಡ್ತೀವಿ. ಫಸ್ಟ್ ಗೀತಕ್ಕನ ಸಂಸದರು ಕಳಿಸ್ರಿ, ಇನ್ನು ಉಳ್ಕಿದ್ ನಾವು ನೋಡ್ತೀವಿ, ಪುಕ್ಷಟ ಏನೇನು ಕೊಡ್ಬೇಕು ನಾವು ತೀರ್ಮಾನ ಮಾಡ್ತೀವಿ. ಇವತ್ತು ಹೆಣ್ಣು ಮಕ್ಕಳಿಗಿಂತ ಕಾರ್ಯಕ್ರಮಗಳನ್ನು ಕೊಟ್ಟವಲ್ಲ, ನೀವು ಒಂದೊಂದು ಮನೆಯಲ್ಲೂ ಕೂಡ ನೀವು ಯೋಚನೆ ಮಾಡಿ. ಇವತ್ತು ಸಿದ್ದರಾಮಯ್ಯ ಅವ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಯಾವ್ಯಾವಾಗ ಅಧಿಕಾರಕ್ಕೆ ಬಂದಿದೆ, ನಿಮಗೆಲ್ಲೋ ಒಂದು ರೀತಿಯಲ್ಲಿ ಒಂದು ಕಾರ್ಯಕ್ರಮನ ನಿಮ್ಮ ಒಂದು ಅಣ್ಣನ ರೀತಿಯಲ್ಲೋ, ತಮ್ಮನ ರೀತಿಯಲ್ಲೋ, ತಂದೆ ಸಮಾನನೋ, ಅಜ್ಜನ ಸಮಾನನೋ, ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಸಂಸಾರದಲ್ಲಿ ಒಂದು ಸುಖವನ್ನ, ಒಂದು ಸಹಕಾರವನ್ನ ಮಾಡಿರೋದು ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಬಿಟ್ರೆ ಇನ್ ಯಾವ್ದು ಇಲ್ಲ. ಒಂದ್ ನಿಮಿಷ ಕೂತ್ಕೊಳ್ರಿ, ಇಲ್ಲಿ ಕೂತ್ಕೊಳ್ರಿ, ಹಲೋ ಕೂರ್ರಿ. ಟಿವಿಯವರಿಗೆಲ್ಲ ಬೈಬೇಡ, ಎಲ್ಲ ದೇಶ ತುಂಬಾ ತೋರ್ಸೋರು, ಅವ್ರು ಏನ್ ಬೇಕಾದ್ರೆ ಹೊಲಸು ಮಾಡ್ಬಿಡ್ತಾರ, ಬೇಕಾರೆ ಕೂರಿಸ್ರಿ, ಎಲ್ಲರೂ ಕೂರಿಸಿ. ಯಜಮಾನ್ರೆ ಅಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ರಿ ಸ್ವಲ್ಪ. ನಾನು ಯಾಕೆ ಇದನ್ನು ಹೇಳ್ತೀನಿ, ನಾನು ಮನವಿ ಮಾಡೋದು, ಇನ್ನೂ ಮಾತಾಡಕ್ ಬೇಕಾದಷ್ಟು ಐತಿ, ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ಎಷ್ಟೇ ಮಾತಾಡಿದ್ರು ಎಲ್ಲೋ ಒಂದು ರೀತಿಯಲ್ಲಿ ಮನ್ಸಿಗೆ ಒಂದ್ ಕಡೆಗೆ ನೋವಾಗ್ತದೆ. ನಮ್ಮ ತಂದೆ ಬಂಗಾರಪ್ಪಾಜಿಯವ್ರು ಇಷ್ಟೊಂದು ಮಾಡಿದ್ರು, ಇವತ್ತು ಕೂಡ ಬಂಗಾರಪ್ಪಾಜಿಯವ್ರು ನಾವು ಜೀವಂತವಾಗಿದ್ದಾರೆ ಅನ್ಕೊಳ್ತೀವಿ. ಯಾಕಂತ ಹೇಳಿದ್ರೆ ಆಶ್ರಯ, ಆರಾಧನಾ ಇಂಥ ಕಾರ್ಯಕ್ರಮದ ಮೂಲಕ ನಿಮ್ಮ ಮನೆ ಸೇವೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ 15 ವರ್ಷದಿಂದ ನೀವು ಧ್ವನಿಯಾಗಿ ಯಾರೂ ಇಲ್ಲ ನಮ್ಮ ಶಿವಮೊಗ್ಗ ಜಿಲ್ಲೆಯಿಂದ, ಅದು ಕರ್ನಾಟಕ ರಾಜ್ಯದಿಂದನೇ ಯಾರೂ ಇಲ್ಲ ತಗೊಳ್ರಿ. ಯಾಕೆಂದ್ರೆ ಯಾರು ಅವ್ರ ಹೆಸರಿಗೆ ಹೋಗಲ್ಲ. ನಾವು ಈ ಸಂಸದರದ್ದು ನೋಡಿದೆ ಅದನ್ನ, ಒಂದ್ ನಿಮಿಷ ಇರ. ಈ ಸಂಸದರದ್ದು ಏನಂತ ಹೇಳಿದ್ರೆ, ಏನು ಈ ವಿಶ್ವದಲ್ಲೇ ಮಾನವ ಆಗ್ತಾರಂತ ನರೇಂದ್ರ ಮೋದಿ ಅವರು, ಅದಕ್ಕೆ ನಾವು ಓಟ್ ಹಾಕ್ಬೇಕಂತ. ಯಾಕೆ ಪುಕ್ಷಟೆ ಸಿಕ್ಕಿದೀವ ನಾವು ಭಾರತೀಯರು ಪುಕ್ಷಟೆ ಸಿಕ್ಕಿದೀವ ನಿಮಗೆ? ಹೇಳ್ರಿ, ಅವ್ನು ಕರ್ಕೊಂಡು ಹೋಗ್ರ ಅವನ್ನ, ನೋಡ್ರಿ, ಕರ್ಕೊಂಡು ಹೋಗ್ರಿ, ಅತ್ಲಾಗ ಹೋಗ್ರಿ, ನಮಸ್ಕಾರ ಮಾಡ್ತೀವಿ ಮತ್ತೆ ಹೋಯ್ಕಿತೀಯ. ನಾನು ಹೇಳ್ತಾ ಇದ್ದೀನಿ, ಬದಲಾವಣೆನ ಮಾಡ್ಬೇಕಾಗ್ತದೆ. ಆಯ್ತು ಪೊಲೀಸ್ ಅವ್ರ ಬರ್ರಿ, ನುಗಿತ ನಡೀರಿ. ಅವ್ನು ನಮಸ್ಕಾರ ಹೊಡಿತಾನೆ ಮತ್ತೆ ಹೋಯ್ಕಿತಾನ. ನಾನು ಯಾರಲ್ಲೇ ಹೋಯ್ಕೊಳ್ಳಿ. ನಾನು ತಮ್ಮಲ್ಲಿ ಮನವಿ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನಿಮ್ಮ ಮುಂದೆ ನಾವು ಬೇಡ್ಲಿಕ್ಕೆ ಬಂದಿವಿ. 2ನೇದು ಸ್ಟಾರ್ಟ್ ಆಯ್ತು ಆಕ್ಟಿಂಗು. ನೀವು ಎಲ್ಲಿಂದ ಬರ್ತೀರಯ್ಯ? ಈ ನೈಟ್ ಟೈಮ್ ಡ್ಯೂಟಿ ಮಾಡೋ ಡೇ ಟೈಮ್ ಮಾಡ್ಬಿಟ್ರೆ ನಮಗೆ ಕಾಟನೋ ಕಾಟ. ಅದಕ್ಕೆ ಬೇಗ ಫಂಕ್ಷನ್ ಮಾಡ್ಕೊಂಡು ಮನೆ ಸೇರಿಕೇಳ್ರಿ ನೀವು, ಇಲ್ಲಾಂದ್ರೆ ನಿಮಗೆ ಕಾಟ ನಮ್ಮ ನಾಯಕರಿಗೆ. ಅದಕ್ಕೆ ಫಸ್ಟ್ ಅಲ್ಲಿ ಮದನ ಬೇಗ ಭಾಷಣ ಮಾಡಿ ನಮ್ಗೆ ಕಳಿಸ್ರಿ ಅಂತಾರೆ. ಈಗ ನಾನು ಕೇಳೋದು ಇಷ್ಟೇ, ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ. ಜವಾಬ್ದಾರಿ ನೀವೆಲ್ಲರೂ ತಗೊಳ್ಬೇಕಾಗ್ತದೆ. ವಾತಾವರಣ ತುಂಬಾ ಚೆನ್ನಾಗಿದೆ. ನಾನು ಎಷ್ಟು ಅಂತ ಹೇಳೋದಿಲ್ಲ, ಇತಿಹಾಸದಲ್ಲೇ ಹೈಯೆಸ್ಟ್ ಲೀಡಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು ಗೆಲ್ತಾರೆ, ಆ ವಿಶ್ವಾಸ ನನಗೆ. ಎಲ್ಲ 8 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಹೈಯೆಸ್ಟ್ ಓಟಲ್ಲಿ ಗೆಲ್ತಾರೆ.
ಯಾಕೆಂದ್ರೆ ಇವತ್ತು ಯಾರು ಬಿಜೆಪಿಯವರು ಆಟ ಆಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರ ಮನೇಲೂ ಕೂಡ ಗ್ಯಾರಂಟಿ ವರ್ಕ್ ಆಗ್ತಾ ಇರೋದು ನಮ್ದೇ 2,000 ರೂಪಾಯಿ. ಅವ್ರ ಮನೆ ಬೆಳಕಾಗ್ತಾ ಇರೋದು ನಮ್ಮ ಕರೆಂಟ್ ಇಂದಾನೆ. ಅವ್ರ ಮನೆಗೆ ಅನ್ನ ಹೋಗ್ತಾ ಇರೋದು ಸಿದ್ದರಾಮಯ್ಯ ಅವರ ಅನ್ನ ಭಾಗ್ಯದಿಂದನೇ. ಅವರು ಕೂಡ ಪುಕ್ಷಟೆ ಏನಾದ್ರು ಈ ಊರು ತುಂಬಾ ಓಡಾಡ್ತಾ ಇದ್ದಾರೆ ಧರ್ಮಸ್ಥಳಕ್ಕೆ ಎಲ್ಲ ಕಡೆ ಅಂತ ಹೇಳಿದ್ರೆ ಅದು ನಮ್ಮ ಸಿದ್ದರಾಮಯ್ಯ ಅವ್ರು ಕೊಟ್ಟಿರ್ತಕ್ಕಂಥ ಶಕ್ತಿ ಬಿಟ್ಟು ಆ ಬಸ್ಸಲ್ಲೇ ನಾವೇನು ಮಾಡ್ಬೇಕಂದ್ರೆ ಅವರಿಗೆ ಮನವರಿಕೆ ಮಾಡಿ ಅವ್ರನ್ನ ನಾವು ತರಬೇಕಾಗ್ತದೆ. ಎಲ್ಲ ವಾತಾವರಣ ಕರೆಕ್ಟ್ ಆಗಿದೆ, ಹದ್ಬಸ್ತಾ ಇದೆ. ಶೆಕೆ ಒಂದು ಸ್ವಲ್ಪ ಜಾಸ್ತಿ ಇದೆ. ಒಂದು 40 ದಿವಸ ದಯವಿಟ್ಟು ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ. ಯಾಕೆಂದ್ರೆ ನಾನು ಅದಕ್ಕೆ ಫಸ್ಟ್ ಹೇಳಿದ್ದು, ಶಿಕಾರಿಪುರದಲ್ಲಿ ಒಂದು ಹೋರಾಟದ ಕಿಚ್ಚು ಯಾವತ್ತೂ ಕೂಡ ಒಂದು ಕಡೆಗೆ ಇರ್ತದೆ. ಯಾವತ್ತೂ ಕೂಡ ನೀವು ತಲೆ ಬಾಗಿಸ್ತಕ್ಕಂಥ ವ್ಯಕ್ತಿಗಳಲ್ಲ ಇಲ್ಲಿ. ಯಾವತ್ತೂ ಕೂಡ ನೀವು ತಲೆ ಬಾಗಿಸಿಲ್ಲ. ಮೆಲ್ಲಕ್ಕೆ ಹೇಳಿದ್ರು ಅವ್ರು ಹೆದರು ಹೋಗ್ತಾರ. ಅವರು ನಾನು ಹೇಳೋದು ಯಾವತ್ತೂ ಕೂಡ ನೀವು ತಲೆ ಬಾಗಿಲ್ಲ. ನೀವು ಒಬ್ಬರೊಬ್ಬರು ಕೂಡ ಇವತ್ತು ತೀರ್ಮಾನವನ್ನ ಶಬ್ದವನ್ನ ಮಾಡಬೇಕಾಗತ್ತೆ. ಗೀತಕ್ಕ ಅವ್ರನ್ನ ನಾವು ಹಠಾಚಲದಿಂದ ಗೆಲ್ಲಿಸ್ತೀವಿ. ಇದು ಗೀತಕ್ಕ ಅವ್ರು ಒಂದೇ ಗೆಲುವಲ್ಲ, ಇದು ಬಂಗಾರಪ್ಪಾಜಿ ಅವ್ರ ಗೆಲುವು, ಇದು ಶಿಕಾರಿಪುರ ಜನತೆಯ ಗೆಲುವು, ನ್ಯಾಯದ ಗೆಲುವು, ಈ ಗ್ಯಾರಂಟಿಯ ಗೆಲುವು, ಈ ದೇಶವನ್ನ ಒಳ್ಳೆ ದಿಕ್ಕಿಗೆ ತಗೊಂಡು ಹೋಗ್ತಕ್ಕಂಥ ಒಂದು ಗೆಲುವನ್ನು ಹೇಳಿ ಚಪ್ಪಾಳೆ ಮೂಲಕ ವಿಶ್ವಾಸವನ್ನ ಗೀತಕ್ಕ ಅವರಿಗೆ, ಶಿವಣ್ಣ ಅವರಿಗೆ ನೀವು ಕೊಡಬೇಕು. ಇದು ಹಿಂಗೆ ಕಂಟಿನ್ಯೂ ಆಗ್ಬೇಕು. ಯಾವುದೇ ಕಾರಣಕ್ಕೂ ಇದನ್ನ ಡೌನ್ ಆಗಕ್ಕೆ ಬಿಡಬೇಡ್ರಿ. ನೀವು ಮನ್ಸು ಮಾಡಿದ್ರೆ ಶಿಕಾರಿಪುರದವರು, ನಾನು ಹೇಳ್ತೀನಿ, ಕರೆಕ್ಟಾಗಿ ವ್ಯವಸ್ಥಿತವಾಗಿ ಒಳ್ಳೆ ರೀತಿಯಲ್ಲಿ ಚುನಾವಣೆಯನ್ನು ಮಾಡೋಣ. ಹದ್ದುಬಸ್ತವಾಗಿ ಚೆನ್ನಾಗಿದೆ. ಬಡವರು ನಿಮ್ಮ ಪರವಾಗಿದ್ದಾರೆ. ಭೂ ಹಕ್ಕನ್ನು ಕೊಡೋದಿದೆ. ರೈತರು ಸಾಕಷ್ಟು ಜನರು ಶರಾವತಿ ಸಂತ್ರಸ್ತಿದ್ದಾರೆ. ಅರಣ್ಯ ಭೂಮಿಯಲ್ಲಿ ಸಾಕಷ್ಟು ಜನರು ನೀವು ಸಾಗುವಳಿ ಮಾಡ್ತಾ ಇದ್ದೀರಿ, ಹೌದಾ? ನಿಮಗೆ ಹಕ್ಕುಪತ್ರ ಸಿಕ್ಕಿಲ್ಲ, ಹೌದಾ? ನಿಮ್ಮ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸವನ್ನ ಸಂಸದರು ಮಾಡಿದ್ರು. ಯಾವತ್ತಾರು ಒಂದ್ ದಿವಸ ಮಾಡ್ಯಾರೇನ್ರಿ? ನಾನು ನಿಮಗೆ ವಿಶ್ವಾಸ ಕೊಡ್ತೀನಿ. ಇವತ್ತು ಉಸ್ತುವಾರಿ ಸಚಿವ ಈ ರಾಜ್ಯದಲ್ಲಿ ಮಂತ್ರಿಯನ್ನಾಗಿ ಮಾಡಿದ್ದಾರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು. ನಿಮ್ಮೆಲ್ಲರ ಆಶೀರ್ವಾದ, ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರ ಆಶೀರ್ವಾದದಿಂದ ನಾನು ನಿಮಗೆ ಮಾತು ಕೊಡ್ತೀನಿ. ನಮ್ಮ ರಾಜ್ಯ ಮಟ್ಟದಲ್ಲಿ ಏನೇನು ಕಾನೂನು ಬದಲಾವಣೆ ಮಾಡಬೇಕು, ನಮ್ಮ ರೈತರಿಗೆ ಹಕ್ಕು ಪತ್ರವನ್ನು ಕೊಡ್ತಕ್ಕಂಥದ್ದು, ಅರಣ್ಯ ಭೂಮಿ ಇರಲಿ, ರೆವೆನ್ಯೂ ಭೂಮಿ ಇರಲಿ, ಅದು ನನ್ನ ವಿಚಾರಕ್ಕೆ ರಾಜ್ಯ ಮಟ್ಟದ ನನಗೆ ಬಿಡಿ. ಏನಿವತ್ತು ಆ ಧ್ವನಿ ಕೊರತೆ ಇದೆ. ಡೆಲ್ಲಿಯಲ್ಲಿ ಸಂಸದಲ್ಲಿ ಯಾರು ಮಾತಾಡಬೇಕಾಗಿತ್ತು ನೀವು ಬರೆದಿಟ್ಕೊಳ್ಳಿ. ಬಂಗಾರಪ್ಪಾಜಿಯವರು ಯಾವ ರೀತಿ ಗುಡುಕ್ತಾ ಇದ್ರು, ಇನ್ನು ಮುಂದೆ ಗೀತಕ್ಕ ಅವರು ನಿಮ್ಮ ಪರವಾಗಿ ಧ್ವನಿಯಾಗಿ ಗುಡುಕ್ತಾರೆ ಅಂತೇಳಿ ಪಾರ್ಲಿಮೆಂಟ್ ಅಲ್ಲಿ ನಾನು ವಿಶ್ವಾಸವನ್ನ ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನಾನು ಗೀತಕ್ಕ ಮತ್ತೆಲ್ಲ ನಮ್ಮ ಮುಖಂಡರು ಸೇರಿ ನಿಮ್ಮ ಹಕ್ಕು ಪತ್ರವನ್ನ ಕೊಡ್ತಕ್ಕಂಥ ವ್ಯವಸ್ಥೆನ ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಅಂತಕ್ಕಂಥದ್ದು ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಕೊಡಬೇಕು. ಜನರಿಗೆ, ಬಡವರಿಗೆ ಹಕ್ಕನ್ನು ಕೊಡಬೇಕು. ಯಾಕಂದ್ರೆ ನಾನೇನಾದ್ರು ನನ್ನ ಹೊಟ್ಟೆಗೆ ಅನ್ನ ತಿಂದಿದ್ದೀನಿ ಅಂದ್ರೆ ಆ ಅನ್ನದ ಋಣ ತೀರಿಸ್ಬೇಕಂದ್ರೆ ಏನು ಬಂಗಾರಪ್ಪಾಜಿಯವ್ರ ಕನಸು, ಏನು ಕಾಗೋಡು ತಿಮ್ಮಪ್ಪಾಜಿಯವ್ರ ಕನಸು, ಆ ನನ್ಸು ಮಾಡ್ಬೇಕಂತ ಹೇಳಿದ್ರೆ ನಿಮಗೆ ಹಕ್ಕುಪತ್ರವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಇದ್ರ ಜೊತೆಗೆ ಎಲ್ಲ ಕಾರ್ಯಕ್ರಮ ನಿಮ್ಮ ಪರವಾಗಿ ನಮ್ಮ ಸರ್ಕಾರ ಇವತ್ತು ಇರ್ತದೆ ಅಂತಕ್ಕಂಥದ್ದು ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೂ ಮಾತಾಡಕ್ಕೆ ಇಷ್ಟ ಇದ್ರೂ ಕೂಡ ಹೆಚ್ಚು ಸಮಯವನ್ನ ಗೀತಕ್ಕ ಅವರಿಗೆ ಮತ್ತು ಶಿವಣ್ಣ ಅವರಿಗೆ, ವಿಶೇಷವಾಗಿ ನಾಗರಾಜ್ ಗೌಡರು ಮತ್ತು ಯಾರು ಮಾತಾಡ್ತಾ ಅವ್ರಿಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಕೊಡ್ತೀನಿ ಅಂತ ಹೇಳಿ ನನಗೆ ಒಂದ್ಸತಿ ತೃಪ್ತಿ ಆಗಷ್ಟು ಬಂಗಾರಪ್ಪಾಜಿಯವ್ರನ್ನ ಒಂದ್ಸತಿ ನೆನೆಸ್ಕೊಂಡು ಈ ಸಭೆಯಲ್ಲಿ ಒಂದು ಘೋಷಣೆ ಆಗಬೇಕು. ಇಲ್ಲ, ಗೀತಕ್ಕ ಅವರಿಗೆ ನಾವು ಪಾರ್ಲಿಮೆಂಟಿಗೆ ಒಂದು ಶಕ್ತಿ ಮೀರಿ ಯಾವುದೇ ಆಸೆ ಆಕಾಂಕ್ಷಕ್ಕೆ ಹೆದರದೆ ಇವತ್ತು ನಾವು ಮಾಡ್ತೀವಂತ ಚಪ್ಪಾಳೆ ಮೂಲಕ ಅವರಿಗೆ ಒಂದು ಕೊಡಬೇಕಾಗ್ತದೆ. ಬಂಗಾರಪ್ಪಾಜಿ ಅವರಿಗೆ ಕೇಳಿಸ್ತಾ ಇಲ್ಲ, ಬಂಗಾರಪ್ಪ ಅವ್ರಿಗೆ ಇಷ್ಟ ಹಿಂಗೆ ಅಂದ್ರೆ ಹಿಂಗೆ. ಬಂಗಾರಪ್ಪಾಜಿ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ರಾಹುಲ್ ಗಾಂಧಿ ಅವರಿಗೆ, ನಾಗರಾಜ್ ಗೌಡರಿಗೆ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಾಯಕರುಗಳಿಗೂ, ಮುಂದಿನ ಸಂಸದರಾಗಿರ್ತಕ್ಕಂಥ ಗೀತಾ ಶಿವರಾಜ್ಕುಮಾರ್, ನಿಮ್ಮ ಪ್ರೀತಿಯ ಶಿವಣ್ಣ ಅವರಿಗೆ, ನಿಮಗೆ, ನನಗೂ ಸ್ವಲ್ಪ ಇರಲಿ. ನಮಸ್ಕಾರ. ಬಂದವರು, ನನ್ನ ಬೂತು ನನ್ನ ಜವಾಬ್ದಾರಿ. ನನ್ನ ಬೂತಲ್ಲಿ ನಾನು ಗೀತಕ್ಕ ಅವರಿಗೆ ನಾವು ಹೈಯೆಸ್ಟ್ ವೋಟ್ ಕಳಿಸ್ತೀವಿ ಅಂತ ಶಪಥ ಮಾಡಿ ಹೋಗ್ಬೇಕು. ನಾನು MP ಕುಪ್ಟೂರವನು, ನನ್ನ ಬೂತ್ ಮಾತ್ರ ನಾನು ನೋಡ್ತೀನಿ, ಬೇರೆ ಕಡೆ ಕರೆದಾಗ ಹೋಗ್ತೀನಿ. ನಮ್ಮ ಬೂತಲ್ಲಿ ನಮ್ಮ MP ನ ಗೆಲ್ಲಿಸ್ತೀವಿ ಅಂತ ಹೇಳಿ ನಾವು ಒಂದು ಶಪಥ ಮಾಡ್ಬೇಕು. ಅದಕ್ಕೆ ಹೆಚ್ಚು ನೀವು ಇಲ್ಲಿ ಬಂದ್ರಿ ಅಂದ್ರೆ ಬೇರೆಯವ್ರು ನಿಮ್ಮ ಊರಾಗ ಓಟ್ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಅದನ್ನು ಮಾಡಬಾರ್ದು. ಅದಕ್ಕೆ ನಮ್ಮ ಬೂತು ನಮ್ಮ ಜವಾಬ್ದಾರಿ. ಏನು ಹೇಳಿ? ನಮ್ಮ ಬೂತು ನಮ್ಮ ಜವಾಬ್ದಾರಿ. ಅದನ್ನು ನೆನ್ಪಿಡ್ಕೊಳ್ಳಿ. ಯಾಕೆಂದ್ರೆ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಅದನ್ನು ಒಂದು ಘೋಷಣೆ ಮಾಡ್ಬಿಟ್ಟಿದೀವಿ. ಎಲ್ಲ ಕಡೆನೂ ಜನರು ಒಪ್ಕೊಂಡಿದ್ದಾರೆ. ಯಾಕೆಂದ್ರೆ ನಮ್ಮ ಬೂತಲ್ಲಿ ನಮಗೆ ಗೊತ್ತಾಗ್ತದೆ, ಕೈ ಕಾಲು ಹಿಡಿದು ನಾವು ಮತವನ್ನ ತರಬಹುದು. ಅದಕ್ಕೆ ಇದೊಂದನ್ನು ಮಾತ್ರ ಯಾವತ್ತೂ ಕೂಡ ಮರಿಬೇಡಿ. ನಮ್ಮ ಬೂತು ನಮ್ಮ ಜವಾಬ್ದಾರಿ ಅಂತ ಹೇಳಿ ಮುಖಂಡರು ನೀವು ಯಾರು ಇದ್ದೀರಿ, ನೀವು ಕೂಡ ನಿಮ್ಮ ಬೂತ. ಉಮೇಶ್, ನೀನು ನನ್ನ ಗ್ಯಾರಂಟಿ ನಾ ಹೇಳ್ತೇನೆ 3 ಸತಿನ
ಅಲ್ಲ ಈಗ 300 ಅಂದ್ರೆ ಗೀತಕ್ಕಂಗೆ 400 ಅಲ್ಲ 500 ಕೊಡ್ಬೇಕು. ಕೊಡ್ಲಿಲ್ಲ ಅಂದ್ರೂ ಹೂತಾಕ್ತೀನಿ ನಾನು. ಓಕೆ, ಆಗ್ಲಿ, ಒಳ್ಳೇದಾಗ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.